ಹಾಯ್ ಗೈಸ್, ವೆಲ್ಕಮ್ ಟು ಚೈತ್ರಾಸ್ ಕುಕ್ಕಿಂಗ್ ಗ್ಯಾಲರಿ. ಇವತ್ತು ನಮ್ಮ ಕುಕ್ಕಿಂಗ್ ಗ್ಯಾಲರಿಗೆ ಹ್ಯಾಡ್ ಆನ್ ಆಗ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಮೆಂತ್ಯ ಪರೋಟ ಮತ್ತು ಚಟ್ನಿ, ಟೊಮೊಟೊ ಚಟ್ನಿ. ಓಕೆ ಫ್ರೆಂಡ್ಸ್, ಲೇಟ್ ಮಾಡದೆ ಬೇಗ ನಮ್ಮ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಈ ಹೆಲ್ತಿಯಾದಂತಹ ಮೆಂತ್ಯ ಪರೋಟ ಮಾಡೋದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಂಬರೋಣ. ಹೆಲ್ದಿಯಾದಂತಹ ಮೆಂತ್ಯ ಪರೋಟ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಮೊದಲಿಗೆ ಗೋಧಿ ಹಿಟ್ಟು, ಮತ್ತು ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ, ಈರುಳ್ಳಿ ನಾನಿಲ್ಲ ಅರ್ಧ ಕಪ್ ತೊಗೊಂಡಿದ್ದೀನಿ, 1 ಕಪ್ನಷ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಉಪ್ಪು, ಒಂದು ಸ್ವಲ್ಪ ಓಂಕಾಳು, 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ. ಇದಿಷ್ಟನ್ನು ನಾವು ಯೂಸ್ ಮಾಡಿಕೊಂಡು ಮೆಂತ್ಯ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಅದಕ್ಕೆ ನಾನು ಫಸ್ಟು ನಮಗೆ ಎಷ್ಟು ಬೇಕು ಅಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾನೀಗ ಹಾಕೋತಾ ಇರೋದು ಬಂದು 3ರಿಂದ 4 ಜನ ಊಟ ಮಾಡೋಷ್ಟು ಹಿಟ್ಟನ್ನು ನಾನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ. ಅಚ್ಚಕಾರದ ಪುಡಿ ಪ್ಯೂರ್ಲಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ 1/4 ಚಮಚದಷ್ಟು ಓಂಕಾಳನ್ನ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಫಸ್ಟು ನಾವು ಈ ಡ್ರೈ ಐಟಮ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಏನು ತೊಗೊಂಡಿದ್ವಲ್ಲ ಈರುಳ್ಳಿ ಮತ್ತು ಸೊಪ್ಪು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಫಸ್ಟು ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಒಂದು 2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಣ್ಣೆನ ಈ ರೀತಿ ಎಲ್ಲ ಕಡೆ ಕ್ಲೀನಾಗಿ ಕಲಿಸ್ಕೊಂಡು ಆದಮೇಲೆ ನಾನು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊತೀನಿ. ಒಂದೇ ಸಲ ಜಾಸ್ತಿ ನೀರನ್ನ ಹಾಕ್ಕೊಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ರೀತಿ ಪರೋಟಗಳನ್ನ ಮಾಡುವಾಗ ಒಂದು ಟಿಪ್ಸ್ ಏನು ಅಂದರೆ ಫ್ರೆಂಡ್ಸ್, ನೀವು ಹಿಟ್ಟನ್ನ ಕಲಿಸುವಾಗ ಹಿಟ್ಟನ್ನ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ. ತುಂಬ ಅಂದರೆ ನೀವು ಎಷ್ಟು ಚಪಾತಿ ಇಷ್ಟು ಕಲಿಸೋಕೆ ಎಷ್ಟು ಬೇಕೋ ಅಷ್ಟನ್ನೇ ಕಲಿಸ್ಕೊಂಡ್ಬಿಟ್ರೆ ಅದು ನೆಂದ ಮೇಲೆ ಇನ್ನೂ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಈ ಸೊಪ್ಪಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಆ ಹಿಟ್ಟೇನೆ ತೆಳ್ಳಗಾಗುತ್ತೆ. ಸೊ ಅದಕ್ಕಾಗಿ ನಾವು ಸ್ವಲ್ಪ ಗಟ್ಟಿಗೆ ಕಲಸಿ ಇಟ್ಕೊಂಡ್ರೆ ಒಳ್ಳೆಯದು. ನಾನು ಹಿಟ್ಟನ್ನು ಕಲಸಿ ಒಂದು ಅರ್ಧ ಗಂಟೆ ನೆನೆಯೋಗಿ ಬಿಟ್ಟಿದ್ದೆ. ಈಗ ಅರ್ಧ ಗಂಟೆ ಆದಮೇಲೆ ನೋಡಿ ಹಿಟ್ಟು ಈ ರೀತಿ ಚೆನ್ನಾಗಿ ನೆಂದಿದೆ. ಈಗ ನಾನಿದು ಹಿಟ್ಟನ್ನ ಎಲ್ಲ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ನೋಡಿ, ಎಲ್ಲವನ್ನೂ ನಾನು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾನು ಪರೋಟನ ಉಜ್ಜೋ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ನೋಡಿ, ನಾವು ಪರೋಟನ ನಾರ್ಮಲ್ ಚಪಾತಿ ಉಜ್ಜೋ ಥರ ಈ ರೀತಿ ಉಜ್ಕೊಳ್ಳೋಣ. ನೋಡಿ, ನಾನು ಇದರಲ್ಲಿ ಏನೂ ಚೇಂಜಸ್ ಮಾಡಿಲ್ಲ. ಜಸ್ಟ್ ನಾವು ನಾರ್ಮಲ್ ಚಪಾತಿ ಹೇಗೆ ಉಜ್ಜುತ್ತೀವೋ ಆ ರೀತಿ ಒಂದನ್ನ ಉಜ್ಜಿ ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು ಫ್ರೆಂಡ್ಸ್, ನಾನು ಅಲ್ಲಿ ಉಜ್ಜುತ್ತಿರುವಾಗ ಮಧ್ಯದಲ್ಲಿ ಓಪನ್ ಆಗ್ತಾ ಇದೆ ಈರುಳ್ಳಿ, ಸೊಪ್ಪಿನ ಕಡ್ಡಿ ಆ ರೀತಿ ಇರೋ ಕಡೆ ಏನಾಗ್ತಿದೆ ಪರೋಟ ಓಪನ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಉಜ್ಜಿದಂತಹ ಪರೋಟ ಮಧ್ಯದಲ್ಲೆಲ್ಲ ಹೋಲ್ ಈರುಳ್ಳಿ ಎಲ್ಲ ಇತ್ತಲ್ಲ ಆ ಪ್ಲೇಸಲ್ಲೆಲ್ಲ ಓಪನ್ ಆಗ್ತಿದೆ. ಈ ರೀತಿ ಆಗಬಾರ್ದು. ಕ್ಲೀನಾಗಿ ನಮ್ಮ ಪರೋಟ ಕ್ಲೀನಾಗಿ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ನಿಮ್ಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ನೋಡಿ, ಈಗ ನಾನು ಇನ್ನೊಂದು ಪರೋಟನ ಉಜ್ಜಿ ತೋರಿಸ್ತೀನಿ. ನೋಡಿ, ನಾನು ಫಸ್ಟ್ ಒನ್ ಉಜ್ಜಿರೋದ್ರಲ್ಲಿ ಏನೂ ಚೇಂಜಸ್ ಮಾಡಿರಲಿಲ್ಲ. ಒಂದು ಓಲ್ ಉಂಡೆನ ಹಾಗೆ ಉಜ್ಜಿದೆ, ನೀವು ನೋಡ್ಬೋದು ಮಧ್ಯದಲ್ಲಿ ಓಪನ್ ಆಗಿತ್ತು. ಈಗ ನಾನು ಎರಡನೇದರಲ್ಲಿ ಒಂದು ಪರೋಟ ಉಂಡೆದಲ್ಲಿ 2 ಉಂಡೆಗಳಾಗಿ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಒಂದು ಸಣ್ಣ ಉಂಡೆನ ಫಸ್ಟು ಸ್ವಲ್ಪ ಉಜ್ಕೋತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಉಂಡೆನೂ ಕೂಡ ಅದೇ ಥರ ಸಣ್ಣದಾಗಿ ಉಜ್ಕೊಳ್ಳೋಣ. ನೋಡಿದ್ರಲ್ಲ, ಒಂದು ಉಂಡೆಲಿ ಈಗ ನಾನು 2 ಸಣ್ಣದಾಗಿ ಉಜ್ಕೊಂಡಿದ್ದೀನಿ. ಈಗ ಅದು ಒಂದು ಲೇಯರ್ ಮೇಲೆ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಇನ್ನೊಂದು ಲೇಯರ್ನ ಹಿಟ್ಟನ್ನ ಹಾಕ್ಕೊಂಡು ಉಜ್ಕೊಳ್ಳೋಣ.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ಟಿಪ್ಸ್ನ ನೀವು ಪರೋಟ ಮಾಡುವಾಗ ಫಾಲೋ ಮಾಡಿದರೆ ಫಸ್ಟ್ ಒನ್ ನಾವು ಉಜ್ಜುವಾಗ ಏನು ಮಧ್ಯದಲ್ಲಿ ಓಪನ್ ಆಗ್ತಿತ್ತಲ್ಲ ಆ ರೀತಿ ಆಗೋದು ಅವಾಯ್ಡ್ ಆಗುತ್ತೆ. ಆ್ಯಂಡ್ ನಾವು ಮಧ್ಯದಲ್ಲಿ ಎಣ್ಣೆ ಹಚ್ಚಿ 2 ಲೇಯರ್ಗಳ ಮಧ್ಯೆ ಎಣ್ಣೆ ಹಚ್ಚಿರೋದ್ರಿಂದ ಪರೋಟ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ನಾವು ತಿನ್ನುವಾಗ ಲೇಯರ್ ಕೂಡ ಇರುತ್ತೆ. ಈ ರೀತಿ ನೀವು ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ, ನಾನೀಗ ಎಲ್ಲ ಪರೋಟಗಳನ್ನೂ ಈ ರೀತಿ ಹುಚ್ಚಿ ಇಟ್ಕೊಂಡಿದ್ದೀನಿ. ಈಗ ನಾವು ಪರೋಟಗಳನ್ನ ಬೇಯಿಸ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ಹಂಚು ಕಾಯೋಕೆ ಇಟ್ಟಿದ್ದೀನಿ. ಹಂಚು ಕಾದ್ಮೇಲೆ, ಹಂಚು ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ನಮ್ಮ ಪರೋಟನ ಹಾಕ್ತಾಯಿದ್ದೀನಿ. ಪರೋಟನ ಬೇಯಿಸೋ ಇನ್ನೊಂದು ಟಿಪ್ಸ್ ಏನಂದರೆ, ನಾವು ಚಪಾತಿ ಥರ ಎತ್ತಿ ಬೇಯಿಸಬೇಕು. ರೊಟ್ಟಿ ಥರ ಒಂದು ಸೈಡ್ ಫುಲ್ಲು ಬೇಯಿಸಿ ಆಮೇಲೆ ಇನ್ನೊಂದು ಸೈಡ್ ಬೇಯಿಸೋಕೆ ಹೋದರೆ ಅದು ತುಂಬ ಹಾರ್ಡ್ ಆಗಿಬಿಡುತ್ತೆ. ಒಂದೇ ಕಡೆ ಬೇಯಿಸ್ತಾ ಇಲ್ಲ ನಾನು, 2 ಕಡೆನೂ ಮುಡ್ಚಾಕಿನೇ ಬೇಯಿಸ್ತಾ ಇದ್ದೀನಿ. ಈ ರೀತಿ ನೀವು ಬೇಯಿಸೋದ್ರಿಂದ ಚಪಾತಿ ಹಾರ್ಡ್ ಆಗೋದಿಲ್ಲ, ತುಂಬ ಸಾಫ್ಟ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ನಾನು ಎಲ್ಲ ಪರೋಟಗಳನ್ನು ಬೇಯಿಸ್ಕೊಳ್ತೀನಿ. ನೆಕ್ಸ್ಟ್ ನಾವೀಗ ಟೊಮ್ಯಾಟೊ ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ. ನಾನಿಲ್ಲಿ ಫಸ್ಟಿಗೆ 1 ಕಪ್ ಈರುಳ್ಳಿನ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ನಷ್ಟು ಬೆಳ್ಳುಳ್ಳಿ, 2 ಕಪ್ ಟೊಮ್ಯಾಟೊ, 4 ಒಣಮೆಣಸಿನ್ಕಾಯಿ, 2 ಚಮಚ ಕಡಲೆ, 1 ಚಮಚ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಫ್ರೆಂಡ್ಸ್, ಈಗ ನಾವು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿನ ಬಿಸಿಗೆ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ ನಾನೀಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ತಗೊಂಡಿರೋ ಬೆಳ್ಳುಳ್ಳಿನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ತಗೊಂಡಿರೋಂತಹ ಈರುಳ್ಳಿನ ಹಾಕ್ಕೊಳ್ಳೋಣ. ನೋಡಿ, ನಾನಿಲ್ಲಿ 1 ಕಪ್ ಈರುಳ್ಳಿನ ಹಾಕ್ಕೊಂಡು 4 ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆನ ನೋಡಿ ಹಾಕೊಳ್ಳಿ, ಜಾಸ್ತಿ ಆದರೆ ಕಹಿ ಬಂದುಬಿಡುತ್ತೆ. ಈಗ ನಾವಿದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ನಾವು ತೊಗೊಂಡಿರೋಂತಹ ಕಡಲೆನ ಹಾಕೋಣ. ಕಡಲೆನ ಜಾಸ್ತಿ ಫ್ರೈ ಮಾಡಬೇಕು ಅಂತ ಇಲ್ಲ. ಕಡಲೆ ಹಾಕಿದ ತಕ್ಷಣ ನಾವು ತೊಗೊಂಡಿರೋಂತಹ ಟೊಮ್ಯಾಟೊನ ಹಾಕೊಳ್ಳೋಣ. ನಾನಿಲ್ಲಿ 2 ಕಪ್ನ ಟೊಮ್ಯಾಟೊ ತೊಗೊಂಡಿದ್ದೆ. 2 ಕಪ್ ಟೊಮ್ಯಾಟೊನು ಹಾಕೋತಾ ಇದ್ದೀನಿ. ಈಗ ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವಿದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಸರ್ವ್ ಮಾಡಿಕೊಂಡು ಇದನ್ನು ರುಬ್ಕೊಳ್ಳೋಣ. ತುಂಬ ನೈಸಾಗಿ ರುಬ್ಕೋಬೇಡಿ, ಸ್ವಲ್ಪ ತರಿಯಾಗೇ ಇರಲಿ. ಆ ಟೊಮೊಟೊ ಈರುಳ್ಳಿ ಎಲ್ಲ ನಾವು ಪರೋಟ ತಿನ್ನುವಾಗ ಬಾಯಿಗೆ ಸಿಗ್ತಾ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ನೈಸಾಗಿ ರುಬ್ಕೋಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ಮಟ್ಟಿಗೆ ದಪ್ಪಾಗಿ ಇದ್ದರೆ ನಮ್ಮ ಚಟ್ನಿ ಚೆನ್ನಾಗಿರುತ್ತೆ. ಈಗ ನಮ್ಮ ಚಟ್ನಿ ಕೂಡ ರೆಡಿ ಆಗಿದೆ ಆ್ಯಂಡ್ ಪರೋಟ ಕೂಡ ರೆಡಿ ಆಗಿದೆ. ಈಗ ನಾವಿದನ್ನು ಸರ್ವ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಹೆಲ್ದಿಯಾದಂತಹ ಆ್ಯಂಡ್ ಟೇಸ್ಟಿಯಾದಂತಹ ಮೆಂತ್ಯ ಪರೋಟನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಕುಕ್ಕಿಂಗ್ ಗ್ಯಾಲರಿಯ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.